ಸಪ್ತಮಿ ಜೀವಾಷ್ಟಮಿ ನವಮಿ ಕಾಂತಯೋಗ. ಮಹಾರಾಜ, ಇದರ ಅರ್ಥವೇನೆಂದರೆ ಬಿದಿಗೆ ಮಂಗಳವಾರ, ತದಿಗೆ ಶುಕ್ರವಾರ, ಪಂಚಮ ಬುಧವಾರ, ಸೃಷ್ಟಿ ಶನಿವಾರ, ಸಪ್ತಮಿ ಸೋಮವಾರ ಬಂದರೆ ಇದು ಮಾರಣಾಂತಕ ಯೋಗವೆನಿಸುವುದು. ಮಹಾರಾಜ, ಇದು ಅಲ್ಲದೆ ಅಮೃತ ಶೀತಿ ಯೋಗಗಳು ಬೇರೆ ಇರುತ್ತವೆ. ಕಕ್ಕಾಚಾರ್ಯ ಅವುಗಳನ್ನು ತಿಳಿಸಿ ಹೇಳಬೇಕು. ಸ್ವಾಮಿ ಸರ್ವಗುಣ ಪ್ರೇಮಿ. ಒಳ್ಳೆಯದು ಮಹಾರಾಜ, ಹೇಳುತ್ತೇನೆ ಕೇಳು. ಆದಿತ್ಯ ಹಸ್ತ ಗುರುಪುಷ್ಯ ಯೋಗ, ಉದಾನುರಾಧ ಶನಿ ರೋಹಿಣಿ ಚ ಸೋಮೇಚ, ಶ್ರವಣ ಭೃಗರೇವತೆ ಚ, ಓಮಶ್ವಿನಿ ಅಮೃತ ಸಿದ್ಧಿ ಯೋಗ. ಮಹಾರಾಜ, ಇದರ ಅರ್ಥವೇನೆಂದರೆ ಆದಿತ್ಯ ಹಸ್ತ ಗುರುವಾರ, ಪುಷ್ಯ ಬುಧವಾರ, ಅನುರಾಧ ಶನಿವಾರ, ರೋಹಿಣಿ ಸೋಮವಾರ, ಅಶ್ವಿನಿ ನಕ್ಷತ್ರ ಬಂದರೆ ಇದು ಅಮೃತ ಸಿದ್ಧಿ ಯೋಗವೆನಿಸು. ಮಹಾರಾಜ, ಇದು ಅಲ್ಲದೆ ಇನಿ ಶಶಿ ಕುಜ ರಾಹುಕೇತು ಮಂದಾಗ್ನಿ ಫಲಗಳು ಬೇರೆನೇ ಇರುತ್ತವೆ ಮತ್ತು ಮಾರ್ಧಾಂಡ ಗ್ರಂಥಗಳು ಬೇರೆ ಇರುತ್ತವೆ. ಶಾಸ್ತ್ರಕ್ಕೆ ಇಷ್ಟೇ ಎಂದು ಹೇಳಲಿಕ್ಕೆ ಗಣನೀಯವೇ ಇಲ್ಲ. ನಾನು ಹೇಗಾದರೂ ತಮ್ಮಲ್ಲೇ ಇರುವೆ. ಇರುತ್ತಾ ಹೇಳಲಿಕ್ಕೆ ಬಂದಿತ್ತು. ಮಹಾರಾಜ, ಅಲ್ಲಿ ಏನೋ ರೋದನೆ ಕೇಳಿಸುತ್ತಿದೆ ನೋಡಿರಿ. ಅಯ್ಯೋ ಮತ್ಸ್ಯಗೋಪಾಲ, ನಾನಾದ್ರೂ ಹೇಳ್ತೇನೆ, ಕೇಳುವಂತವರಾಗಿರಿ. ಅದೇ ನೀವು ಚೆನ್ನಾಗಿ ಹೇಳುವಂತವ ಮಳೆ. Ready?
ಬೇಸೊಂದು ಕಾರ್ಯದಲ್ಲಿ ಬೇಸರ ಮಾಡಿಕೊಂಡರೆ ರಾಣಿವಾಸದವಳು ದಾಸಿಯರು ನಿನ್ನನ್ನು ಬೈದರೆ ಸುಧಿಷ್ಠಿಯಳು ಹೇಗೆ? ಸುಧಿಷ್ಠಿಯಳು ಅನ್ನ ವಸ್ತ್ರಗಳನ್ನು ಕೊಡದೆ ಚೆನ್ನಾಗಿ ತನ್ನ ಅಧಿಕಾರಗಳು ಸಿಟ್ಟು ಮಾಡಿದಳೆ ಹೇಗೆ? ಮಗು ಹೇಳು, ನೀನು ಅನ್ಯಳಲ್ಲ, ಕೂಸೇ ಇತ್ತವ, ನೀನು ಈ ದಾಸಿ ಎಂದು ತಿಳಿದಿಲ್ಲ, ಕೇವಲ ಕಾಶಿ ಭಾಗೀರಥಿ ಜಾರಿವಿ ಎಂದು ತಿಳಿದುಕೊಂಡಿದ್ದೇನೆ. ಏನು ಇದು? ಅದು ಚೆನ್ನಾಗಿ ಹೇಳು, ಧೈರ್ಯವನ್ನು ತಾಳು. ಹೇ ದತ್ತಾತ ತಮ್ಮ ವಿಖ್ಯಾತ ವಿರಾಟ ಭೂಪಾದರೆ ಕೇಳಿ. ನಿನ್ನ ಬೀಗನಾದ ದುಷ್ಟ ಕೀಚಕನು ದುರಾಲೋಚನೆಯ ಕಾಮಕ್ಕೊಳಗಾಗಿ ನಾರಿಮಣಿಯೇ ಸುರತಕ್ಕೆ ಬರಬೇಕೆಂದು ಪರಿಪರಿ ಕನಿಷ್ಠ ಮಾತುಗಳನ್ನಾಡಿದ. ಪೂಜರೆ ನಮ್ಮ ಎದುರಿಗೆ ಲಜ್ಜೆ ಬಿಟ್ಟು ಹೇಳಬೇಕಾಯಿತು. ಆದರೂ ಮಾಡತಕ್ಕದ್ದೇನಿದೆ ಅಂತ ತಿಳಿದು ಸುಮ್ಮನಿರುವಷ್ಟರಲ್ಲಿ ಸುಧಿಷ್ಠಾ ದೇವಿಯವರು ತಮ್ಮ ತಮ್ಮನ ಮೇಲನ ಪ್ರೀತಿಯಿಂದ ನಾನೆಷ್ಟು ಒಳ್ಳೆನೆಂದರು ಮಧುಭಟ್ಟರ ನೆಪದಿಂದ ನನ್ನನ್ನ ರಕ್ಕಸನ ಬಳಿಗೆ ಕಳುಹಿಸಿದರು. ಆ ರಕ್ಕಸ ದಿಗ್ಗನೆ ಎದ್ದು ಬಂದು ಎನ್ನ ಕೈ ಹಿಡಿದು ಜಗ್ಗಿದ ಧರಣಿಪತಿ ಗತಿ. ಬಾಣಸಿ, ಈ ವೃಕ್ಷವು ಬಹುಜನರಿಗೆ ಆಶ್ರಯವಾಗಿರುವುದು. ಇದು ನಿನ್ನ ಕೆಲಸಕ್ಕೆ ಬರೋದಿಲ್ಲ. ಊರ ಹೊರಗೆ ಒಂದು ಒಣಗಿದ ಮರ ಉಂಟು, ಅದನ್ನು ಮುರಿ ಹೋಗು, ಇಲ್ಲಿಂದ ಸಾಗು. ಅಯ್ಯೋ ಶಿವ ಶಿವ, ಅಮ್ಮ ಶೈಲೇಂದ್ರಿ, ಈ ಸುಪ್ರಾಯತರಕ್ಕೆ ಅಪಾಯತರದಿಲ್ಲಂತಾಗಿತ್ತು. ಅಯ್ಯೋ ಅಯ್ಯೋ, ಮಾಡತಕ್ಕದೇನು? ಆ ಬಲಡೆ ಕೀಚಕನಿಗೆ ಹೇಳುವ ಸಾಮರ್ಥ್ಯ ನನ್ನಲ್ಲಿ ಇಲ್ಲ. ಅಕ್ಕ ತಮ್ಮರು ಒಂದಾದ ಮೇಲೆ ಮಿಕ್ಕಿದವರು ಮಾಡತಕ್ಕದೇನು? ಮಗುವೆ, ಆ ದೈತ್ಯಾಧಿಪತಿಗಳಿಂದಲೇ ನನ್ನ ರಾಜ್ಯ ದರ್ಬಾರವು ನಡೆಯುವುದು. ಸಾಕು ಮಾಡು. ಆ ದೈತ್ಯರು ಕೇಳಿದರೆ ನನ್ನ ಗತಿ ಏನಾಗುವುದು ತಿಳಿಯದು. ಕಾರಣ ಹೇಗಾದರೂ ಮಾಡಿ ಇರಬೇಕಾದರೆ ಇರು, ಇಲ್ಲಾದರೆ ಎಲ್ಲಾದರೂ ಹೋಗಿ ಬಾಳಕೊಂಡಾರೆ ಸುಖವನ್ನು ತಾವು. ಬುದ್ಧಿ ಕಾಕಬಟ್ಟರೆ ನೀವೇ ಏನಾದರೂ ಹೇಳಿ ಒಳಂಬಡಿಸಿ, ನನಗೆ ಭಯವಾಗುತ್ತದೆ. ನಾನು ಹೋಗಿ ಬರುತ್ತೇನೆ. ಪ್ರಾಣವಲ್ಲಪ್ಪ, ಪ್ರಾಣವಲ್ಲವೇ? ನಾನಾದರೂ ಹೇಳುತ್ತೇನೆ, ಕೇಳುವಂತವರಾಗಿರಿ. ಏನಿರು ಚೆನ್ನಾಗಿ ಹೇಳುವಂತ. ಕೇಳುವಂತವರಾಗಿರಿ.
ಈ ಸಮಯದಲ್ಲಿ ನಾನೇನು ಮಾಡಲಿ? ಅಯ್ಯೋ ಶಿವ ಶಿವ.
ಅಯ್ಯೋ ದಿಕ್ಕಿಲ್ಲದವರಾದೆ. ಧರ್ಮರಾಯನು ಧರ್ಮವೇ ಜಯವೆಂದನು. ಅರ್ಜುನನು ಹೆಣ್ಣೆಂದು ಮಾತನ್ನು ಆಡಲಿಲ್ಲ. ನಕುಲ ಸಹದೇವರನ್ನು ಕಣ್ಣೆತ್ತಿಯೂ ನೋಡಲೊಲ್ಲಾರು. ಶಿವ ಶಿವ, ಪೂರ್ವ ಜನ್ಮದಲ್ಲಿ ನಾನ್ಯಾವ ಪತಿವ್ರತೆಯ ಗಂಡನನ್ನ ಅಗಲಿಸಿ ಜಾರತತ್ವಕ್ಕೆ ಕೂಡಿಸಿದ್ದೇನಾಯಿತು? ನನಗಿಂದು ವಿಪತ್ತ ಬಂದು ಒದಗಿತ್ತು ತಂದೆ, ಬಂದು ಒದಗಿತ್ತು. ಕೆಳಕ್ಕೆ ಬಿದ್ದು ಪ್ರಾಣವ ಕೊಡಲ, ಆ ವಾಗ್ನೆಯಲ್ಲಿ ಧುಮಕಿ ಬೀಳಲಿ. ಆಹಾ, ಆತ್ಮಹತ್ಯೆ ಮಹಾದೋಷ ಪ್ರಾಪ್ತವಾದಿತ್ತು. ಪತಿಗಳ ವಿನಃ ಯಾವ ಕಾರ್ಯವೂ ಮಾಡಲಿಕ್ಕೆ ಬರುವುದಿಲ್ಲ. ಒಳ್ಳೆಯದು, ಬಲವಂತ ಭೀಮಕಾಂತನಿಗೆ ಹೇಳಬೇಕು. ಆತನು ಇವರಂತೆ ಹೇಳಿದರೆ ಇದ್ದಂತೆ ಮಾಡಲಿಕ್ಕೆ ಬಂದಿತ್ತು. ಆಲೋಚಿಸಿದರೆ ಆಗತಕ್ಕದ್ದೇನಿದೆ? ನಾನಾದರೂ ಹೇಳುತ್ತೇನೆ, ಕೇಳುವಂತವರಾಗಬೇಕು.
ಹೇಳುತ್ತೇನೆ ಕೇಳುವಂತವರಾಗಿರಿ. ಚೆನ್ನಾಗಿ ಹೇಳಬೇಕು. ಪ್ರಾಣದಲ್ಲವ ಹೇಳುತ್ತೇನೆ ಕೇಳುವಂತವರಾಗಿರಿ. ಇನ್ನೇನು ಹೇಳಲಿ ಕಾಂತ, ಈ ಧರಣಿಯಲ್ಲಿ ಹೆಣ್ಣಾಗಿ ಜನಿಸಿದ್ದು ಹೀನತರವಲ್ಲವೇ? ಹೇ ಕಾಂತ, ಈ ರೂಪಕ್ಕೆ ಬೆಂಕಿ ಹಚ್ಚಲಿ. ಆ ಪಾಪಿ ಕೀಚಕನು ಇಕ್ಷು ಚಾಪಿ ಶರದಿ ಅಪಾಯಕರವಾದ ಮಾತುಗಳನ್ನ ಮಾತನಾಡಿ, ಏ ನಾರಿಮಣಿ ಸುರತಕ್ಕೆ ಬರಬೇಕೆಂದು ಪರಿಪರಿ ಮಾತನಾಡಿದ. ನಾನು ಪತಿವ್ರತ ಧರ್ಮದಿಂದ ಅನೇಕ ಉಪಾಯದಿಂದ ಎನ್ನನ್ನು ನಾನೇ ರಕ್ಷಿಸಿಕೊಂಡೆ. ಏಕಾಂತ ಎಷ್ಟೊಂದು ಸ್ಮರಣೆ ಹೇಳಿದರು ಕೇಳದ ಆ ದುಷ್ಟ ಕೀಚಕ ದಿಗ್ಗನೆ ಎದ್ದು ಬಂದು ಎನ್ನ ಕೈ ಹಿಡಿದು ಜಗ್ಗಿದ. ಅದು ಅಲ್ಲದೆ ಆ ನೀಚನು ನನಗೆ ಚುಂಬಲು ಕೊಡಲು ಇಚ್ಛಿಸಿದ ಧರಣಿಪತಿ ಮುಂದೇನು ಗತಿ. ಎಂತ ಕರುಣ ಕೊಡೋರ ವ್ಯಾಖ್ಯೆಯನ್ನು ಕರ್ಣಕ್ಕೆ ಹಾಕಿದೆ. ಆವ ಗುಡ್ಡವನ್ನು ನೋಡಿ ಯಾವ ಬ್ರಹ್ಮಾಂಡ ಬಿಡುಗಡೆ ಮಾಡಲಿ. ಸದ್ಯಕ್ಕೆ ಭೂಮಿಯನ್ನು ಒತ್ತಿ ಪಾಲ್ಗೊಂಡ ಎಲ್ಲ ಖಂಡನವಾದವರು ಚಿರ್ರನ ಸೀಳಿ ಕರಡದ ಗುಂಡು ಮಾಡಿ ಹೊರಚಲ್ಲ. ವಹ ವಹ ಕಟ್ಟಿ ಕೀಚಕ ನಿನ್ನ ರಟ್ಟೆಯನ್ನು ಮುರಿದು ಹೊಟ್ಟೆಯನ್ನು ಸೀಳಿ ಹೃದ್ಗತ ಪುಟ್ಟಿಯಿಂದ ರಕ್ತ ಆಕಾಶ ಪಾಲು ಮಾಡಲ. ಒಳ್ಳೆಯದು ಕೋಮಲತ ಸೋಮಸ್ತ ತ್ರಿಶಮುಖ ಗಾಮಿನಿ. ಆ ಭಯಂಕರ ಕೀಚಕನ ಕೈಯಿಂದ ನೀನು ಹೇಗೆ ತಪ್ಪಿಸಿಕೊಂಡು ಬಂದಿ? ಬಿಡಿಸಿಕೊಂಡು ಈ ಮಾತು ಧರ್ಮನಿಗೆ ಹೇಳಿಯೋ ಅಥವಾ ಇಲ್ಲೋ? ಹೇಳ್ತೇನೆ ಕಾಂತ. ಮತ್ತೇನಂದ? ಸದ್ಧರ್ಮ ಪತಿ ಎನ್ನ ದುಃಖದ ಕಡಲನ್ನ ಕೇಳಿ ಸುಮ್ಮನೆ ಕೂತು ಬಿಟ್ಟ. ಅರ್ಜುನನು ಹಿರಿಯರ ಆಜ್ಞೆ ಇದೆ ಎಂದು ಮಾತನ್ನು ಆಡಲಿಲ್ಲ. ನಕುಲ ಸಹದೇವರನ್ನು ಕಣ್ಣೆತ್ತಿಯೂ ನೋಡಲಿಲ್ಲ. ಕೇಳಿದೆಯಾ, ಈ ಎನ್ನಲ್ಲಿ ಪಂಚ ಪ್ರಾಣದ ನೆಲೆ ನೀನೇ ಎಂದು ನಿನ್ನಲ್ಲಿ ಬಂದ ಸುಂದರ ಮೋಹಾಪಿಸಿದ್ದೀರ. ಇನ್ನೊಂದು ದಿವಸ ಅಲತೆ ಮಾಡಿದ್ದೆ ಆದ್ರೆ ಆ ಮದಾಂಧ ಮತೆಯು ಎನ್ನ ಮಾನಭಂಗ ಮಾಡದೆ ಬಿಡುವುದಿಲ್ಲ. ಈ ಘೋರತರವಾದ ಸಂಕಟ ಇನ್ಯಾರ ಮುಂದೆ ಹೇಳಲಿ ಕಾಂತ. ಶಹಬ್ಬಾಸ್ ಕಂಬುಗ್ರಹಗಳೇ, ರಾಜಗ್ರಣ್ಯ ಆಗ್ರಹಿನ ಮೋಹಗ್ರಸ್ತರು ನಾವೆಲ್ಲರಿರುವಾಗ ಆ ದೈತ್ಯಾಗ್ರಣ್ಯನು ಹೇಗೆ ನಿಗ್ರಹಿಸಲಿ? ಅಣ್ಣನ ಅಪ್ಪಣೆ ಎಂಬ ಘೋರ ಸಮುದ್ರದಲ್ಲಿ ಮುಳುಗಿಕೊಂಡು ಅಡಗಿರುವೆನು. ಚಿಕ್ಕವಳೇ, ಎನ್ನಿಂದ ಆಗತಕ್ಕದ್ದೇನು? ಪಂಚ ಪಾಂಡವರಿಗೆ ನೀನು ಸತಿಯಳಲ್ಲದೆ ನನಗೊಬ್ಬನಿಗೆ ಸತಿಯರೇ ಹೇಗೆ? ಸುಂದರಿ, ಇಂದಕ್ಕೆ ಮದಾಂಧ ದುಶ್ಯಾಸನನು ನಿನ್ನ ಸೀರೆಯನ್ನು ಶಯವಾಗ ಆಗಿಂದಾಗಲೇ ಕೊಲ್ಲಬೇಕೆಂದಿದ್ದೆ. ಆಗಿದನು ಸಮಯವಲ್ಲವೆಂದು ಗರ್ಜಿಸಿದನು. ಈಗಲಾದರೂ ನಿನ್ನೆ ದಿವಸ ನೀನು ರೋದನೆ ಮಾಡುವುದನ್ನು ಕೇಳಿದರೆ ರಾಜಾಲಯದ ಮುಂದಿರುವ ಮರವನ್ನು ನೋಡಲು ಆಗಿದನು ಕೈ ಸೊನ್ನೆಯಿಂದ ಸೂಚಿಸಿದನು. ಇದರಲ್ಲಾದರೂ ನಿನ್ನದೇನು ತಪ್ಪಿದೆ? ಅದು ಅಲ್ಲದೆ ಹೆಣ್ಣಿನ ನಿಮಿತ್ತ ಅಣ್ಣನ ಆಜ್ಞೆ ಮೀರಿದವರೆಂದು ಲೋಕದಲ್ಲಿ ಅಪಕೀರ್ತಿ ಬರುವುದು. ಅವರಿಗಿಲ್ಲದ ಶೌರ್ಯ ನನಗೇತಕ್ಕೆ ಬೇಕು ರಮಣಿ, ಚಿಂತಾಭರಣಿ. ಹೇ ಪ್ರಾಣದುಲ್ಲಭ, ನಾನಾದರೂ ಹೇಳುತ್ತೇನೆ
ಹುತ್ತ ಸ್ತ್ರೀಯೇ ಎತ್ತರವಿಲ್ಲದೆ ಹೀಗೆ ಓಡಿ ಹೋಗುತ್ತಿರುವೆ.
ನಿಷ್ಠೂರವಾದ ನುಡಿಗಳು ಎನ್ನ ಕರ್ಣಕ್ಕೆ ಏತಕ್ಕೆ ಹಾಕುತ್ತವೆ? ಧರ್ಮ, ಅರ್ಜುನ, ನಕುಲ ಸಹದೇವರು ನಾಲ್ವರು ಇರುವುದಕ್ಕಾಗಿ ನನಗೆ ಏತಕ್ಕೆ ಈ ಕೆಲಸಕ್ಕೆ ಗುರಿ ಮಾಡುತ್ತೇವೆ? ಎನ್ನಿಂದ ಆಗಲು ಕಂಡೆಯ ರಮಣಿ, ಎಲ್ಲಿಂದ ಹೋಗು? ಹೇ ಭಯಂಕರ ಭೀಮ, ಒಂದು ಹೆಂಡತಿಗೆ ಒಬ್ಬನೇ ಗಂಡನಿರಬೇಕು. ಒಬ್ಬನೇ ಗಂಡನಿದ್ದರೆ ಇಷ್ಟೊತ್ತಿಗೆ ವೈರಿಯನ್ನ ಕಡಿದು ಬಂದು ತುಂಡು ತುಂಡಾಗಿ ಮಾಡು ಬಿಡುತ್ತಿದ್ದನು. ಮದುವಿನ ಗಂಡಂದಿರಾಗಿ ಮಡದಿಯನ್ನ ಮತ್ತೊಬ್ಬರ ಮನೆಯಲ್ಲಿಟ್ಟಿರಿ. ಹೊಟ್ಟೆ ಕೂಳಿಗಾಗಿ ನೀವು ಮತ್ತೊಬ್ಬರ ಮನೆಯನ್ನ ಸೇರಿಕೊಂಡಿರಿ. ನೀವು ಗಂಡರಲ್ಲ, ಜಗದ್ಭಂಡರೇ ಸರಿ. ಈ ಮಂಡಲದೋಳ್ ನಿಮ್ಮಂತ ಷಂಡರನ್ನ ನಾನೆಲ್ಲಿಯೂ ಕಾಣಲಿಲ್ಲ. ಉದ್ರೇಕದಿಂದ ಆಡದರು. ಆ ಚಿತ್ರದ ಹೈತ್ಯನನ್ನು ಚಿತ್ರಿಸಿದ ಬಿಟ್ಟರೆ ಬಲಾಢ್ಯ ಭೀಮನಿಂಬನಾಮಯತಕ್ಕೆ ಮೋಹನ ಮಾಡದಿವೆ. ಪ್ರಾಣವಲ್ಲವ ಶಿವನ ಬೇಡ. ಈಗ ಅಣ್ಣನ ಅಪ್ಪಣೆಯನ್ನು ದಾಟಿದೆ. ಆದದ್ದು ಆಗಲಿ, ಬಂದದ್ದು ಬರಲಿ. ಮತ್ತೆ 12 ವರ್ಷ ವಾಸವಾದವಾಗಲಿ. ಆ ಕುಲ್ಲ ರಕ್ತವನ್ನು ಕೊಂಡಿ ಹುಲ್ಲಿನ ಹಾರಿಸಿ ಬಿಡುವೆನು. ಆ ದೈತ್ಯಾಗ್ರಹಣಿಗೆ ನಾಳಿನ ದಿವಸ ಗರುಡಿನ ಮನೆಗೆ ಬಾ ಎಂದು ಹೇಳು. ಹುಲ್ಲಲೋಚನೆ ಸಲ್ಲಲಿದ್ದೆ, ಹುಲ್ಲಲೋಚನೆ ಸಲ್ಲಲಿದ್ದೆ. ನಿನ್ನ ವೇಷಭೂಷಣ ನನಗೆ ಧರಿಸು. ಅಲ್ಲಿಂದ ಪದ್ಮನಾಭನ ದಯವಂದಿರಲಿ. ಹೇ ಶ್ರೀಕಾಂತ ಭೀಮಕಾಂತನೇ, ಎನ್ನಂತರಂಗದಲ್ಲಿ ಸಂತೋಷದ ಶಾಂತವಾದನು. ಜನ್ಮ ಜನ್ಮಾಂತರವರೆಗೂ ಈ ನಿನ್ನ ಉಪಕಾರವನ್ನ ನಾನು ಎಂದಿಗೂ ಮರೆಯಲಾರೆ. ಆಹಾ ಮಮ ಪ್ರಾಣನಾಥ, ನಿನ್ನಲ್ಲಿ ನಮಸ್ಕಾರ ಮಾಡಿ ಬೇಡಿಕೊಳ್ಳುತ್ತಿರುವೆ. ನೀವಾಡಿದ ಮಾತು ಸತ್ಯವೇ? ನಾನಿನ್ನು ಹೋಗಿ ಬರಲ್ಯ? ಏ ಸುಂದರಿ, ಪಡವೆಯಲ್ಲಿ ಅಡೆಯಲ್ಲಿ ಅಡೆಯಿಟ್ಟು ನಡೆ. ಸೋರ್ಮಡಿ ಕಡು ಮೋಹದ ಮಡದೆಯೇ ಶಡಗರಲ್ಲಿ ಅನ್ನು ಪಡಿಮೇಲೆ ಕೊಡುವ. ಕಮಲಮುಖಿ, ಆಹಾ ಕಾಣದಲ್ಲವಾ? ಒಡಗಿತ್ತು ಹೆಚ್ಚಿಗೆ ಹೇಳತಕ್ಕದ್ದೇನಿದೆ. ಅಡುಗೆಯ ಮನೆಯಲ್ಲಿ ಹುಡುಗ ಬಡದ ಆಶಿಯರು ನಿನಗಾಡುವ ನುಡಿಗಳನ್ನು ಕೇಳಿ ಒಡಗಿತ್ತು ತಕ್ಕನೆ ಹೇಳುವುದು. ಪರಂತು ಕಾಡುವ ನಿಧಿಗೆ ಬೈದಾಡಿದರೆ ಏನು ಫಲ? ಸಲ್ಲಲಿದ್ದ ಪುಲ್ಲಲೋಚನೆ, ಗಲ್ಲ ಕನ್ನಡಿಯಂತಿರುವ ಈ ನಿನ್ನ ಮುಖ ಬಾಡಿ ಹೊರಗಿ ಶರೀರ ದುರಾವಸ್ಥೆಯನ್ನು ನೋಡಿ ದೂರದಿಂದಲೇ ಮರಮರನೆ ಮರಗುವಂತಾಗಿದೆ. ಹೇ ಮರಿಕೋಕಿಲೆ, ಇನ್ನು ವಿರಾಟ ನಗರದಲ್ಲಿರುವುದು 2 ದಿನ ಮಾತ್ರ. ಮತ್ತೆ ಮೂಗಾಮಿನಿ ಕೊಟ್ಟ ಮಾತು ತಪ್ಪಿ ನಡೆಯುವುದು ಎನ್ನಿಂದಾಗಲು. ಈಗಿಂದೀಗ ಹೋಗುವ ದುಷ್ಟ ಲೋಚನ ಕೊಟ್ಟ ಕೀಟಕನನ್ನು ಕಷ್ಟದಂತೆ ಸುಟ್ಟು ಥಟ್ಟನೆ ಅವನ ಎದೆಗುಂಡಿಗೆ ಎಂದು ಸೀಳಿ ರಕ್ತದ ಹಸಿ ರಕ್ತ ನಿನ್ನ ಪಣಿಗೆ ಹತ್ತದಿದ್ದರೆ ದಾತ್ರಿಯೋಳ ಬಲಾಢ್ಯ ಭೀಮನೆಂಬ ನಾಮವ್ಯಕ್ತಕ್ಕೆ. ರಮಣಿ, ಈಗಿಂದೀಗನೇ ಹೋಗು. ಆ ಕುಲನಿಗೆ ಸತ್ಯವಾಗಿ ವಚನ ಕೊಟ್ಟು ಬಾ. ಹೇ ಬಲಾಢ್ಯ ಭೀಮನೆ, ಈ ನಿನ್ನ ಶಕ್ತಿ ಎಂಬ ಗುಡ್ಡವನ್ನೇರಲಾರದೆ ಆ ಸೂರ್ಯನು ಅಡ್ಡೈಸಿ ಹೋಗುವನು. ಮಾಡತಕ್ಕದ್ದೇನಿದೆ? ಹೇ ಮರಿಕೋಕಿಲೆ, ನಿನ್ನ ಅಂತಃಕರಣ ಗೋಷ್ಠಿಯನ್ನು ಸಾಕು ಮಾಡು. ನಡಿ ಅಡಿಗೆ ಮನೆಯಲ್ಲಿ ಕಾರ್ಯವಿದೆ. ಸೂರ್ಯೋದಯ ಸಮೀಪಿಸಿದಂತೆ ಕಾಣುವುದು. ಜನರು ನಿನ್ನ ಗುಟ್ಟು ಕೇಳಿದರು. ನಡೆ, ಇಲ್ಲಿಂದ ಹೋಗೋಣ. ಒಳ್ಳೆಯದು ಪ್ರಾಣಕಾಂತ, ನಾನಿನ್ನು ಹೋಗಿ ಬರುತ್ತೇನೆ. ಆಶೀರ್ವಾದವಾಗಲಿ, ಹೋಗಿ ಬರುವಂತವಳು. ನಾನು ಉಗ್ರಾಣ ಮನೆಯನ್ನು ಸೇರುತ್ತೇನೆ.